ಕಾಂಟಿನೆಂಟಲ್ ಇತ್ತು ಥಂಡರ್ ಬರ್ಡ್ ಕ್ಲಾಸಿಕ್ ಡೆಸರ್ಟ್ ಸ್ಟಾರ್ಮ್. ಇವಾಗ ಅವ್ರ ರೇಂಜೇ ಬೇರೆ. ರಾಯಲ್ ಎನ್ಫೀಲ್ಡ್ ಸಿಟಿಗೆ ಓಕೆ, ಅಕೇಶನಲ್ ಹೈವೇ ರೈಡ್ಸ್ಗೆ ಸರ್ವಿಸ್ ಇಶ್ಯೂಸ್ ನಾನು ತೆಗಿಯೋದೇ ಇಲ್ಲ. ಡ್ಯೂಕ್ 250 ದ ಮೋಸ್ಟ್ ನಾನ್ KTM. ಇಟ್ ಇಸ್ ಅನ್ ಅಂಕಲ್ಸ್ KTM ಅಂತ ಹೇಳ್ತೀನಿ. ಇವರು ಸೆಕೆಂಡ್ ಹ್ಯಾಂಡ್ ಗಾಡಿ ಒಂದೆರಡು ವರ್ಷ ಓಡಿ ಮಾರ್ತಾ ಇದ್ದಾರೆ ಅಂದ್ರೆ ಏನಾದ್ರೂ ಪ್ರಾಬ್ಲಮ್ ಇರುತ್ತಾ? ತುಂಬಾ ಹೊತ್ತು ಟೈಮ್ ಸ್ಪೆಂಡ್ ಮಾಡಿದ್ರೆ ಸ್ಯಾಡಲ್ ಮೇಲೆ ಬೆನ್ನಿಗೆ ಒಂಚೂರು ನೋವು ಬರುತ್ತೆ. ರಾಯಲ್ ಎನ್ಫೀಲ್ಡ್ ಅಲ್ಲಿ ಕೂತ್ಕೊಳ್ಳೋದಕ್ಕಿಂತ ಕಾಲು ಸ್ವಲ್ಪ ಮುಂದೆ ಇರುತ್ತೆ. ಎಥನಾಲ್ ಎಷ್ಟೊಂದು ಜನ ನಾನು ವಿಡಿಯೋ ನೋಡಿದೀನಿ, ಟ್ಯಾಂಕ್ ಹಾಳಾಗ್ತಾ ಇದೆ, ಪರ್ಫಾರ್ಮೆನ್ಸ್ ಬರ್ತಾ ಇಲ್ಲ. ಆ ಬೈಕ್ ಇಸ್ ಕಮಿಟೆಡ್ ಲೈಕ್ R15. ದ ಎಫರ್ಟ್ ದಟ್ ಯು ಹ್ಯಾವ್ ಟು ಪುಟ್ ಆನ್ ಯರ್ ಹ್ಯಾಂಡ್ ಟು ಮೇಕ್ ದಟ್ ಫ್ಲಿಕ್ ಅದು ಕಡಿಮೆ ಆಗುತ್ತೆ. 40 kilometers inside the city, 350 to 450 it probably pick rate. And V-Strom very underrated. CB 350 is also good. ಸ್ಪೀಡ್ 95, 97 ಪೆಟ್ರೋಲ್ ಹಾಕಿದ್ರೆ ಅಥವಾ ಶೆಲ್ ಹಾಕಿದ್ರೆ ಎಫಿಷಿಯನ್ಸಿ ಜಾಸ್ತಿ ಬರುತ್ತೆ. ಟ್ರ್ಯಾಕ್ ಅಲ್ಲಿ ಒಂದು ಸೆಷನ್ಗೆ ನಿಮ್ಗೆ ಆಗೋ ಖರ್ಚು 1500 ಅಷ್ಟೇ. ಏನಕ್ಕೆ ಅಡ್ವೆಂಚರ್ ಚೂಸ್ ಮಾಡಬೇಕಂದ್ರೆ ಬಿಕಾಸ್ ಆಫ್ ರೋಡ್ ಕಂಡೀಷನ್. 150 ಸ್ಪೀಡ್ ಬ್ರೇಕರ್ಸ್, ರ್ಯಾಂಡಮ್ ಹಳ್ಳಗಳು, ಎಕ್ಸ್ಪಲ್ಸ್ ಗಾಡಿ ಫಸ್ಟ್ ಆಫ್ ಆಲ್ ತೂಕ ಜಾಸ್ತಿ ಹೋಗುತ್ತೆ. 170 ಕಿಲೋ, ಅದಕ್ಕೊಂದು 12 kg ಆಕ್ಸೆಸರೀಸ್. ಪಾಪ ಅದು ಎಲ್ಲಿ ಹೋಗ್ಬೇಕು ಅದು. ರಿವ್ಯೂಸ್ ಅಲ್ಲಿ ಸ್ಪೆಕ್ ಶೀಟ್ ಓದೋದು ಇಷ್ಟ ಆಗಲ್ಲ. ಮದ್ವೆ ಆದಂಗೆ ಬಯೋಡೇಟಾ ತರ. ಎಕ್ಸಾಕ್ಟ್ಲಿ. ಸ್ಟಾರ್ ಸಿಟಿ ತಗೊಂಡು ಹೋಗಿ ಏನ್ ಫೀಡ್ಬ್ಯಾಕ್ ಕೊಡ್ತಾ ಇದ್ದೆ ಅವಾಗ ಜನ ತಗೊಂತಿದ್ದ ರೀತಿ ಬೇರೆ. ನಾನು ಡ್ಯೂಕ್ ಅಲ್ಲಿ ಹೋಗಿ ಫೀಡ್ಬ್ಯಾಕ್ ಕೊಟ್ಟಾಗ ತಗೊಳ್ತಿದ್ದ ರೀತಿ ಬೇರೆ. ಇವತ್ತು ದುಡ್ಡು ಹಾಕಿ ನಾನು ಅದ್ರ ಬಗ್ಗೆ ಟೆನ್ಷನ್ ಮಾಡ್ಕೋಬಹುದು. ಗೋ ಫಾರ್ ಜಾಪನೀಸ್. ರೀಸೆಂಟ್ ಗೇಮ್ ಚೇಂಜರ್ ನನಗೆ RTX ತುಂಬಾ ಇಷ್ಟ ಆಯ್ತು. 200 NS ಕನ್ಸಿಡರ್ ಮಾಡ್ತಿದ್ದೆ. ಮಿಡಲ್ ಕ್ಲಾಸ್ ಮೈಂಡ್ ಸೆಟ್. ನೀವು ಕೊಡೋ ದುಡ್ಡಿಗೆ ಸಿಕ್ಕಾಪಟ್ಟೆ ಪವರ್ ಕೊಡೋ ಗಾಡಿಗಳು ಬಜಾಜ್ ಅಲ್ಲಿ ಇರುತ್ತೆ.